ಹಾಯ್, ನಾನು ಸದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ಮೋಟೋರೋಲಾ ಕಂಪನಿಯ ಮೋಸ್ಟ್ ಪಾಪ್ಯುಲರ್ ಫೋನ್ ಸೀರೀಸ್ ಆಗಿರುವಂಥ ಜಿ ಸೀರೀಸ್ನ moto G31 ಸ್ಮಾರ್ಟ್ ಫೋನ್ ಇರುವಂಥದ್ದು. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗನ್ನಿಸ್ದಂಗೆ ಈ ಒಂದು ಸ್ಮಾರ್ಟ್ ಫೋನ್ 13-14 ಸಾವಿರ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನಿಸುತ್ತೆ. ನನಗೆ ಶಾಕ್ ಕೊಟ್ಟು ಇನ್ನೂ ಕಡಿಮೆಗೆ ಲಾಂಚ್ ಮಾಡಿದ್ರೆ ಹೆವಿ ಖುಷಿಯಾಗುತ್ತೆ. ಈ ಒಂದು ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ಈ ಒಂದು ಸ್ಮಾರ್ಟ್ ಫೋನ್ ಡಾಲ್ಬಿ ಅಟ್ಮೋಸನ್ನು ಸಪೋರ್ಟ್ ಮಾಡುತ್ತೆ ಮತ್ತು ಈ ಒಂದು ಪ್ರೈಸ್ ರೇಂಜಲ್ಲಿ ಅಮೋಲೆಡ್ ಡಿಸ್ಪ್ಲೇ ನೀಡಿರುವಂಥದ್ದು. ಹೌದು, 13-14 ಸಾವಿರ, ಅಂಡರ್ 15,000 ರೇಂಜಲ್ಲಿ ನಿಮಗೆ ಈ ಒಂದು ಅಮೋಲೆಡ್ ಡಿಸ್ಪ್ಲೇ ಸಿಗ್ತಾ ಇದೆ. ಅದೇ ಈ ಒಂದು ಫೋನ್ನ ಸ್ಪೆಷಾಲಿಟಿ. 15,000 ಒಳಗಡೆ ಕೆಲವು ಫೋನ್ಗಳು ಅಮೋಲೆಡ್ ಡಿಸ್ಪ್ಲೇ ನೀಡ್ತವೆ. ಇದು ಒಂದು ಫೋನ್ ಆಗಲ್ದಿರುವಂಥದ್ದು. ಕಾದ್ ನೋಡೋಣ ಎಷ್ಟು ಲಾಂಚ್ ಆಗುತ್ತೆ ಅಂತ. ನಾನಿವತ್ತು ಈ ಒಂದು ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಒಂದು ಪ್ರೈಸ್ ರೇಂಜ್ಗೆ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡೋದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಒಂದು ಫೋನ್ನ ಬಾಕ್ಸ್ ನಿಮಗೆ ರೀತಿ ನೋಡ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನ್ ನಿಮಗೆ ನೋಡೋಕೆ ಸಿಗ್ತಾ ಇದೆ. ಆಲ್ರೆಡಿ ಈ ಒಂದು ಫೋನಿಗೆ ಬ್ಯಾಕ್ ಕವರ್ನ ಹಾಕಿದರೆ, ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರು. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಬಿಲ್ಡ್ ಕೂಡ ಅಷ್ಟೇ ಒಂದು ಕ್ರೇಜಿ ಬಿಲ್ಡ್ ಅಂತ ಅನ್ನಿಸ್ತದೆ. ಆಬ್ವಿಯಸ್ಲಿ ಎಲ್ಲ ಮೋಟೋ ಫೋನ್ಗಳು ಒಂದು ಒಳ್ಳೆ ಬಿಲ್ಡನ್ನು ಹೊಂದಿರ್ತವೆ. ಈ ಒಂದು ಫೋನ್ನ ಕೆಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇರುವಂಥದ್ದು. ಅದರಲ್ಲಿ ನಿಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ನ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಕೆಳಗಡೆ 20 ವ್ಯಾಟ್ನ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟವ್ರೆ. ಒಂದು ಒಳ್ಳೆ ವಿಷಯ. 15,000 ಒಳಗಡೆ 20 ವ್ಯಾಟ್ ಅಂತಂದರೆ ಪರವಾಗಿಲ್ಲ. ಜೊತೆಗೆ ನಿಮಗೆ ಈ ಒಂದು ಬಾಕ್ಸಲ್ಲಿ USB Type-C ಡಾಟಾ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿರುವಂಥದ್ದು. ಇದನ್ನು ಬಿಟ್ಟರೆ ಬೇರೆ ಸಹ ನಿಮಗೆ ಒಂದು ಬಾಕ್ಸಲ್ಲಿ ಸಿಗ್ತಾ ಇಲ್ಲ. ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ಸಿಗ್ತಾ ಇರುವಂಥದ್ದು. ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ. ಫಸ್ಟ್ ಲುಕ್ಕಲ್ಲಿ ಬಿಲ್ಡ್ ನನಗೆ ಒಂದು ಲೆವೆಲಿಗೆ ಇಂಪ್ರೆಸ್ ಮಾಡ್ತು. ಈ ಒಂದು ಫೋನ್ ಅಷ್ಟೊಂದು ವೆಯ್ಟ್ ಇಲ್ಲ ಆಯಿತಾ. ಸುಮಾರು 181 ಗ್ರಾಮ್ ವೆಯ್ಟ್ ಇರುವಂಥದ್ದು ಮತ್ತು 8.6 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು ಆಯಿತಾ. ಕೈಗೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಗ್ರಿಪ್ ಆಗಿರುವಂಥದ್ದು. ಏನಕ್ಕೆ ಅಂದರೆ ಹಿಂದ್ಗಡೆ ಇರುವಂಥದ್ದು ಒಂದು ರೀತಿ ಮ್ಯಾಟ್ ಫಿನಿಷನ್ನು ಹೊಂದಿರುವಂಥ ಪ್ಲಾಸ್ಟಿಕ್ ಬ್ಯಾಕ್ ಆಯಿತಾ. ಆಬ್ವಿಯಸ್ಲಿ ಪ್ರೆಸೆಂಟಲ್ಲಿ ಗ್ಲಾಸ್ ಬ್ಯಾಕನ್ನು ಕೆಲವು ಫೋನ್ಗಳು, ಒಂದೆರಡು ಫೋನ್ಗಳು ಕೊಡ್ಬೋದು ಅಷ್ಟೇ ಆಯಿತಾ. ಹಿಂದ್ಗಡೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಒಂದು ಟೆಕ್ಸ್ಚರ್ ನನಗೆ ತುಂಬ ಇಂಪ್ರೆಸ್ ಮಾಡಿತು. ಕಲರ್ ಕೂಡ ತುಂಬ ಚೆನ್ನಾಗಿದೆ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಿರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಇರುವಂಥದ್ದು. ಫ್ರಂಟಿಗೆ ಬಂತು ಅಂತ ಅಂದರೆ ಫುಲ್ ಸ್ಕ್ರೀನ್ ಡಿಸ್ಪ್ಲೇ. ಬೆಸಲ್ ಒಂದು ಲೆವೆಲಿಗೆ ಬಾಟಮಲ್ಲಿ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಟಾಪಲ್ಲಿ ಪರವಾಗಿಲ್ಲ. ನಿಮಗೆ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. ಯಾವುದೇ ಸ್ಕ್ರೀನ್ ಗಾರ್ಡನ್ನು ಇವ್ರು ಹಾಕಿಲ್ಲ, ನೀವೇ ಹಾಕ್ಕೊಬೇಕಾಗುತ್ತೆ. ಫ್ರಂಟಿಂದ ಪರವಾಗಿಲ್ಲ, ಒಂದೊಳ್ಳೆ ಲುಕಿಂಗ್ ಫೋನ್ ಅಂತ ಅನ್ಸೋದು. 15,000 ರೂಪಾಯಿ ಒಳಗಡೆಗೆ ಪಂಚೋಲು ನಾರ್ಮಲ್ ರೀಸೆಂಟ್ ಡೇಸಲ್ಲಿ ಆ ಫೋನ್ ತೊಗೊಂಡ್ರು ಹಿಂಗೆ ಇರ್ತವೆ. ಇದು ಕೂಡ ಹಂಗೆ ಇದೆ. ಪಂಚೋಲ್ ಮಾತ್ರ ತುಂಬ ಸಣ್ಣ ಇರೋದು ನನಗೆ ಇಂಪ್ರೆಸ್ ಮಾಡ್ತು. ಇನ್ನು ಈ ಒಂದು ಫೋನ್ದಿರುವಂಥ ಫ್ರೇಮ್ ಪ್ಲಾಸ್ಟಿಕ್ ಫ್ರೇಮ್. ಆಬ್ವಿಯಸ್ಲಿ ಪ್ರೆಸಲ್ಲಿ ಯಾರು ಮೆಟಾಲಿಕ್ ಫ್ರೇಮ್ ನೀಡ್ತಾರೆ, ಮುಂಚೆ ನೀಡೋರು ಆಗಿಲ್ಲ, ಬಟ್ ಈಗ ಯಾರು ನೀಡ್ತಾಯಿಲ್ಲ. ಈ ಒಂದು ಫೋನಲ್ಲಿ ನಿಮಗೆ USB Type-C ಪೋರ್ಟ್ ಇರುವಂಥದ್ದು ಮತ್ತು 3.5 ಹೆಡ್ಫೋನ್ ಜಾಕ್ಸ್ ಇದೆ ಮತ್ತು ಡೆಡಿಕೇಟೆಡ್ ಒಂದು ಗೂಗಲ್ ಅಸಿಸ್ಟೆಂಟ್ ಬಟನ್ನ ಕೂಡ ಕೊಟ್ಟವ್ರೆ. ಅದರ ಪ್ಲೇಸ್ಮೆಂಟ್ ನಂಗೆ ಅಷ್ಟೊಂದು ಇಂಪ್ರೆಸ್ ಮಾಡಿಲ್ಲ. ಅಟ್ಲೀಸ್ಟ್ ಈ ಕಡೆ ಎಡಭಾಗದಲ್ಲಿ ಕೊಡಬೇಕಾಗಿತ್ತು. ಮೇಲ್ಗಡೆ ಫುಲ್ಲು ಈ ಒಂದು ವಾಲ್ಯೂಮ್ ರಾಕರ್ ಮೇಲ್ಗಡೆಗೆ ಈ ಒಂದು ಡೆಡಿಕೇಟೆಡ್ ಅಸಿಸ್ಟೆಂಟ್ ಬಟನ್ ಕೊಟ್ಟವ್ರೆ. ಅದು ಸ್ವಲ್ಪ ಪೊಸಿಷನ್ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಒಂದು ಪ್ರೈಸ್ ರೇಂಜಿಗೆ ಪರವಾಗಿಲ್ಲ ಗುರು. ಈ ಪ್ರೈಸ್ ರೇಂಜಲ್ಲಿ ಆಲ್ಮೋಸ್ಟ್ ಯಾವ ಫೋನ್ ತೊಗೊಂಡ್ರು ಕೂಡ ಸಿಮಿಲರ್ ಸಿಗುತ್ತೆ. ಇದು ಸಾಲಿಡ್ ಆಗಿದೆ, ಇಷ್ಟ ಆಯ್ತು ನನಗೆ. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ, ಒಂದು ಫೋನಲ್ಲಿ 6.4 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಹೌದು, ಒಳ್ಳೆ ಡಿಸ್ಪ್ಲೇ ಹಾಕವ್ರೆ. ಈ ಪ್ರೈಸ್ ರೇಂಜಿಗೆ 13-14 ಸಾವಿರ ರೂಪಾಯಿ ಲಾಂಚ್ ಅಂತೂ ಅಂದರೆ ಸೂಪರ್ ಅಂತೀನಿ. ಆದರೆ 60 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇನ ಕೊಟ್ಟಿರುವಂಥದ್ದು. ನಿಮ್ಗೆ 15,000 ರೂಪಾಯಿ ಒಳಗಡೆ ಯಾವ ಫೋನಲ್ಲೂ ಕೂಡ ಅಮೋಲೆಡ್ ಡಿಸ್ಪ್ಲೇ ವಿತ್ 90 ಹರ್ಟ್ಸು 120 ಹರ್ಟ್ಸು ಸಿಗೋದು ಕಷ್ಟ. 90 ಹರ್ಟ್ಸ್ ಕಷ್ಟಪಟ್ಟರೆ ಸಿಗ್ಬೋದೇನೋ, ಆದರೆ 120 ಹರ್ಟ್ಸ್ ಸಿಗಲ್ಲ. ಇವರು 60 ಹರ್ಟ್ಸನ್ನು ನೀಡಿರುವಂಥದ್ದು. ಇದಕ್ಕೆ ಡೈರೆಕ್ಟ್ ಕಾಂಪಿಟೇಷನ್ ಅಂತಂದರೆ ರೆಡ್ಮಿ ನೋಟ್ 10 ಆಯಿತಾ. ರೆಡ್ಮಿ ನೋಟ್ 10ಗೆ ಡೈರೆಕ್ಟ್ ಕಾಂಪಿಟೇಷನ್ ರೀತಿಯಲ್ಲಿ ಒಂದು ಫೋನ್ ಲಾಂಚ್ ಮಾಡಿರುವಂಥದ್ದು. ಅವರು ಕೂಡ 15,000 ರೂಪಾಯಿ ಒಳಗಡೆ ಅಮೋಲೆಡ್ ಡಿಸ್ಪ್ಲೇ, ಅದರಲ್ಲೂ ಕೂಡ ನಮಗೆ 60 ಹರ್ಟ್ಸ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಇವರು ಕೂಡ ಅದೇ ರೀತಿ ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ತುಂಬ ಬ್ರೈಟ್ ಆಗಿರುವಂಥದ್ದು. ನನಗಿಷ್ಟ ಆಯಿತು. ಕಲರ್ಸ್ ಎಲ್ಲ ತುಂಬ ಸಖತ್ತಾಗಿದೆ. ವ್ಯೂಯಿಂಗ್ ಆ್ಯಂಗಲ್ಸ್ ಆಬ್ವಿಯಸ್ಲಿ ಅಮೋಲೆಡ್ಡು ಒನ್ ಆಫ್ ದ ಬೆಸ್ಟು. ಸೊ ಚೆನ್ನಾಗಿದೆ ಡಿಸ್ಪ್ಲೇ, ಇಂಪ್ರೆಸ್ ಮಾಡ್ತು ನನಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ, ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. 4 GB RAM ಮತ್ತು 64 GB ಸ್ಟೋರೇಜು ಮತ್ತು ಇನ್ನೊಂದು 6 GB RAM ಮತ್ತು 128 GB ಸ್ಟೋರೇಜು. ಇದು ಸ್ಟೋರೇಜ್ ಬಂದ್ಬಿಟ್ಟು EMCP ಸ್ಟೋರೇಜ್ ಆಯಿತಾ. UFS ಸ್ಟೋರೇಜ್ ನೀಡಿದರೆ ತುಂಬ ಖುಷಿ ಆಗ್ತಾಯಿತ್ತು. ನಿಮಗೆ ಈ ಪ್ರೈಸಲ್ಲಿ
UFS 2.2 ಅನ್ನು ಹೊಂದಿರುವಂಥ ಸ್ಟೋರೇಜ್ಗಳು ನಿಮಗೆ ಸಿಗ್ತವೆ. ಸೊ EMCP ಅದಕ್ಕಿಂತ ಸ್ವಲ್ಪ ಕಡಿಮೆ ಸ್ಪೀಡನ್ನು ಹೊಂದಿರುವಂಥ ಸ್ಟೋರೇಜ್. ಸೊ ನೀಡ್ಬೋದಾಗಿತ್ತು ನನಗೆ ಅನ್ನಿಸ್ದಂಗೆ. ಆಮೇಲೆ ಅದನ್ನು ಕಾಂಪ್ರಮೈಸ್ ಮಾಡಬಾರ್ದಾಗಿದೆ, ಏಕೆಂದರೆ ಅದು ಫೋನ್ನ ಸ್ಪೀಡ್ಗೂ ಕೂಡ ಅದು ಮ್ಯಾಟ್ರ್ ಆಗುತ್ತೆ. ಸೊ ಬೇಜಾರಾಯಿತು. ಇನ್ನು ಈ ಒಂದು ಫೋನ್ ಇರುವಂಥ ಪ್ರೋಸೆಸರ್ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ Helio G85 ಪ್ರೋಸೆಸರು. ಹೌದು, ಈ ಪ್ರೈಸ್ನಲ್ಲಿ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ಗಳು ನಿಮಗೆ ಆರಾಮಾಗಿ ಸಿಗ್ತವೆ. 13-14 ಸಾವಿರ ರೂಪಾಯಿಗೆ ಇದಕ್ಕಿಂತ ಪವರ್ ಜಾಸ್ತಿ ಇರುವಂಥ ಪ್ರೋಸೆಸರ್ ಕಣ್ಣು ಮುಚ್ಕೊಂಡು ಸಿಗುತ್ತೆ. ಸೊ ಇನ್ನೂ ಸ್ವಲ್ಪ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ Helio G95 ನೀಡಿದರೆ ಫುಲ್ ಖುಷಿ ಆಗ್ತಾಯಿದೆ. ಅಟ್ಲೀಸ್ಟ್ G90 ನೀಡಿದರೆ ಅಪ್ಪ ಸೂಪರ್ ಅನ್ನುವೆ. G85 ಅದಕ್ಕಿಂತ ಸ್ವಲ್ಪ ಕಡಿಮೆ ಪವರ್ನ ಹೊಂದಿರುವಂಥದ್ದು. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಈ ಒಂದು ಫೋನ್ ಸುಮಾರು 2,10,000 ತನಕ ರೇಟಿಂಗನ್ನು ಕೊಡುತ್ತೆ. ಇದೇ ಪ್ರೈಸಂಜಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 678 ಹೊಂದಿರುವಂಥ ಪ್ರೋಸೆಸರ್ ಫೋನ್ಗಳು ಕೂಡ ಸಿಗ್ತವೆ. ಆ ಒಂದು ಪ್ರೋಸೆಸರ್ ನಿಮಗೆ 2,80,000 ತನಕ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು, ಆಯಿತಾ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಪವರ್ ಕಡಿಮೆ ಇದೆ, ಆದರೆ ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆಲ್ಲ ತೊಂದರೆ ಆಗೋದಿಲ್ಲ. ಸೊ ಈ ಒಂದು ಫೋನ್ನ ಅವರು ಮೇನ್ಲಿ ಮೀಡಿಯಾ ಕನ್ಸಂಪ್ಷನ್ಗೆ ಅಂತ ಲಾಂಚ್ ಮಾಡಿರೋದ್ರಿಂದ, ಸೊ AMOLED ಡಿಸ್ಪ್ಲೇ ನೀಡೋರು, ಅದರಿಂದ ಮೀಡಿಯಾ ಕನ್ಸಂಪ್ಷನ್ಗೆ ಅಂತ ಲಾಂಚ್ ಮಾಡೋದ್ರಿಂದ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಫೋನ್ ಅಲ್ಲ ಇದು. ಹೆವಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡುತ್ತೆ, ಆದರೆ ಹೆವಿ ಗೇಮ್ಗಳು ಆಡಬೇಕು ಅಂದರೆ, ಹೆವಿ ಟಾಸ್ಕನ್ನು ಮಾಡಬೇಕು ಅಂದರೆ ಸ್ವಲ್ಪ ಸ್ಟ್ರಗಲ್ ಮಾಡ್ಬೋದು ನನಗೆ ಅನ್ನಿಸ್ತಂಗೆ. ಇಲ್ಲಿ G85 ತುಂಬ ಪವರ್ಫುಲ್ ಆಗಿದೆ, ಒಂದು ಮಿಡ್ ಎಂಡ್ ಪ್ರೋಸೆಸರ್, ಆದರೆ ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ನೀವು ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇದಕ್ಕಿಂತ ಪವರ್ಫುಲ್ ಆಗಿರೋ ಒಂದು ಪ್ರೋಸೆಸರ್ ಪ್ರೆಸೆಂಟಲ್ಲಿ ಸಿಗುತ್ತೆ ನಿಮಗೆ. ಇನ್ನು ಈ ಒಂದು ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತಂದರೆ, ಈ ಒಂದು ಕ್ಯಾಮ್ರಾ ನನಗೆ ಒಂದು ಲೆವೆಲ್ಗೆ ಇಂಪ್ರೆಸ್ ಮಾಡ್ತೀವಿ. ಒಂದು ಫೋನಲ್ಲಿ ರಿಯರಲ್ಲಿ 3 ಕ್ಯಾಮ್ರಾ ಇರುವಂಥದ್ರಲ್ಲಿ ಮೇನ್ ಸೆನ್ಸರ್ 48 ಮೆಗಾಪಿಕ್ಸೆಲ್ ಮೇನ್ ಸೆನ್ಸರ್ 1.8 ಅಪರ್ಚರ್. ಇದು ತೆಗೆಯುವಂಥ ಫೋಟೋ ನನಗೆ ಒಂದು ಲೆವೆಲ್ಗೆ ಇಷ್ಟ ಆಯ್ತು. ನನಗೆ ಒಂದು ತುಂಬ ಒಳ್ಳೆಯ ಡೀಟೇಲ್ಸನ್ನು ಕಲರ್ಸನ್ನು ಹೊಂದಿರುವಂಥ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ಇಷ್ಟು ಒಳ್ಳೆಯ ಕ್ಯಾಮ್ರಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ ಫೋಟೋಸ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಮತ್ತು ಇನ್ನೊಂದು 8 ಮೆಗಾಪಿಕ್ಸೆಲ್ದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು ತುಂಬ ವೈಡ್ ಆಗಿದೆ ಮತ್ತು ಕ್ಲಾರಿಟಿ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಇಂಪ್ರೆಸ್ ಮಾಡ್ತದ್ದು ಕೂಡ. ಇನ್ನೊಂದು 2 ಮೆಗಾಪಿಕ್ಸೆಲ್ದು ಮ್ಯಾಕ್ರೋ ಲೆನ್ಸ್ ಕೊಟ್ಟವ್ರೆ, ಮಾಡೋಕ್ಕೆ ಕೆಲಸ ಇಲ್ಲ. ಸೊ ಅದಾದ್ರೆ ಕೆಲಸವನ್ನು ಮಾಡುತ್ತೆ, ಸುಮ್ಮನೆ ಆಗ್ತಾರೆ. ಇನ್ನು ಈ ಒಂದು ಫೋನ್ನ ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ, ಈ ಒಂದು ಫೋನಲ್ಲಿ 13 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ತೆಗೆಯುವಂಥ ಫೋಟೋ ಓಕೆ ಅಂತೀನಿ, ಆಯಿತಾ, ಪರವಾಗಿಲ್ಲ. ನನಗೆ ಈ ಪ್ರೈಸಂಜಿಗೆ ತಕ್ಕಂಗಿದೆ ಅಂತ ಅನ್ನಿಸ್ತು. ಹೆವಿ ಇಂಪ್ರೆಸಿವ್ ಅಂತ ಅನ್ನಲ್ಲ, ಬೆಳಗ್ಗೆ ಯೂಶ್ವಲಿ ನೀವು ಯಾವ ಫೋನ್ ತೊಗೊಂಡ್ರು ಕೂಡ ಸಿಮಿಲರ್ ಫೋಟೋ ಕ್ವಾಲಿಟಿಯನ್ನು ಇದು ನೀಡುತ್ತೆ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ನಿಮಗೆ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. 4K ಸಿಗಲ್ಲ ಯೂಶ್ವಲಿ ಈ ಪ್ರೈಸಂಜಲ್ಲಿ ನಿಮಗೆ. 4K ಕೆಲವು ಫೋನ್ಗಳು ಸಿಗ್ಬೋದೇನೋ. 4K ಕೊಟ್ಟರೂ ಸಹ ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಇರೋಲ್ಲ, ಅಪ್ಸ್ಕೇಲ್ ಆಗಿರುತ್ತೆ. ಫುಲ್ HD 4K ಅಪ್ಸ್ಕೇಲ್ ಆಗಿರುತ್ತೆ, ಕ್ವಾಲಿಟಿ ಬಂದಿರೋಲ್ಲ. ಸೊ ಇವ್ರು ಫುಲ್ HD ನೀಡವ್ರೆ. ಸೊ ಸಾಕು ಅನ್ಸುತ್ತೆ ನಂಗೆ ಅನ್ನಿಸ್ದಂಗೆ. ಕ್ಯಾಮ್ರಾ ಈ ಪ್ರೈಸಲ್ಲಿ ನನಗೆ ಸ್ಯಾಟಿಸ್ಫೈ ಆಯಿತು. ಸೊ ಇನ್ನೂ ಇಂಪ್ರೂವ್ ಮಾಡಿ, ಇನ್ನೂ ಇಂಪ್ರೆಸಿವ್ ಮಾಡಿದ್ರೆ ನನಗೆ ಇನ್ನೂ ಖುಷಿ ಆಗ್ತಿದ್ದೇನೆ. ಬಟ್ ಈ ಬೆಲೆಗೆ ತಕ್ಕಂಗಿದೆ ಅಂತ ಅನ್ನಿಸ್ತು ನನಗೆ ಕ್ಯಾಮ್ರಾ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ, ಒಂದು ಫೋನಲ್ಲಿ ಹಿಂದ್ಗಡೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ಗಮನಿಸ್ತಾ ಇದ್ದಾರೆ. ಸೊ ಅನ್ಲಾಕ್ ಮಾಡಿದ್ರೆ ಒಂದು ಲೆವೆಲ್ಲಿಗೆ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ. ಸೈಡ್ ಮೌಂಟೆಡ್ ನೀಡಿದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು, ಹಿಂದ್ಗಡೆ ತುಂಬ ಕ್ಲೀನ್ ಆಗಿರ್ತಿತ್ತು. ಆದರೆ ಮೋಟೋರೋಲಾದಲ್ಲಿ ಈ ಫಿಂಗರ್ ಪ್ರಿಂಟಿಂದನೇ ಇವ್ರು ಲೋಗೋ ಹಾಕೋದ್ರಿಂದ ಗೊತ್ತಾಗಲ್ಲ ಹಿಂದ್ಗಡೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಫಾಸ್ಟ್ ಆಗಿದೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ಗಮನಿಸ್ತಾ ಇದ್ದೀರಾ, ಒಂದು ಲೆವೆಲ್ಲಿಗೆ ಸ್ಟ್ರಗಲ್ ಮಾಡ್ತಾಯಿದೆ. ಓಕೆಲ್ಲ ಅನ್ಲಾಕ್ ಆಯ್ತು. ಈಗ ಮುಖ ಸ್ಟ್ರೈಟಾಗಿ ಇಟ್ಕೊಂಡ್ರಿ ಅಂತಂದ್ರೆ ಆಗುತ್ತೆ. ಓಕೆ, ಪರವಾಗಿಲ್ಲ, ಕೆಲಸವನ್ನು ಮಾಡ್ತಾಯಿದೆ. ಸೊ ಓಕೆ ಅಂತೀನಿ. ಫೇಸ್ ಅನ್ಲಾಕ್ ಇನ್ನೂ ಇಂಪ್ರೂವ್ ಆಗಬೇಕು. ಕೆಲವೊಂದು ಸ್ಮಾರ್ಟ್ಫೋನ್ಗಳು ಎಷ್ಟು ಫಾಸ್ಟಾಗಿ ಮಾಡ್ತವೆ ಅಂದರೆ, ಇದು ಸ್ಟ್ರೈಟಾಗಿ ಇಟ್ಕೊಂಡ್ರೆ ಮಾಡ್ತಾಯಿದೆ, ಸ್ವಲ್ಪ ಕ್ರಾಸ್ ಆದರೆ ಸ್ಟ್ರಗಲ್ ಮಾಡ್ತಾಯಿದೆ. ಇನ್ನು ಈ ಒಂದು ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ, ಒಂದು ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. 5000 ಅಂತಂದರೆ ಒಂದು ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ ಏನೇ. ಮತ್ತು ಬಾಕ್ಸ್ ಒಳಗೆ 20 ವ್ಯಾಟ್ನ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟವ್ರೆ, ಖುಷಿ ಆಯಿತು ನನಗೆ. ಸೊ ಮಾಡ್ರೇಟ್ ಯೂಸ್ಗೆ ಆರಾಮಾಗಿ 1-1.5 ದಿನ ಬ್ಯಾಟ್ರಿ ಬ್ಯಾಕಪ್ಪನ್ನು ನೀಡುತ್ತೆ. ಇನ್ನು ಈ ಒಂದು ಫೋನ್ OS ಕ್ಲೀನ್ OS, ನಿಯರ್ಲಿ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸನ್ನು ನೀಡುವಂಥ OS ಇದಾಗಿರುವಂಥದ್ದು. ಮತ್ತು ಮೋಟೋರೋಲಾದವರು 2-2.5 ವರ್ಷ ಆರಾಮಾಗಿ ನಿಮಗೆ ಸಾಫ್ಟ್ವೇರ್ ಅಪ್ಡೇಟ್ನ, ಸೆಕ್ಯೂರಿಟಿ ಪ್ಯಾಚಸ್ನೆಲ್ಲ ಕೊಡ್ತಾರೆ. ಸೊ ಒಂದು ಒಳ್ಳೆಯ ವಿಷಯ, ಗ್ಯಾರಂಟಿಯಾಗಿ ಕೊಡ್ತಾರೆ ಅವರು. ಸೊ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಿರುವಂಥದ್ದು. ಸೊ ಇಂಪ್ರೆಸ್ ಮಾಡ್ತು ನನಗೆ, ಪರವಾಗಿಲ್ಲ ಒಂದು ಲೆವೆಲ್ಗೆ.
ಸೊ ಕ್ಲೀನ್ ವಾಯ್ಸ್ ಯಾವುದು ಅಷ್ಟೊಂದು ಬೇಡದಿರುವಂಥ ಅಪ್ಲಿಕೇಶನ್ ಯಾವುದನ್ನೂ ಹಾಕಿಲ್ಲ ಅವರು. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಲೇಬೇಕು. ಈ ಒಂದು ಫೋನಲ್ಲಿ ಡಾಲ್ಬಿ ಅಟ್ಮೋಸ್ ಇರುವಂಥದ್ದು ಆಯಿತಾ, ಸೊ ಇಂಪ್ರೆಸ್ ಮಾಡ್ತು. ಆದರೆ ಈ ಒಂದು ಫೋನಲ್ಲಿ ಮೋನೋ ಸ್ಪೀಕರ್ ಕೊಟ್ಟವ್ರೆ, ಮೋನೋ ಸ್ಪೀಕರ್ ವಿತ್ ಡಾಲ್ಬಿ ಅಟ್ಮೋಸು. ಸ್ಟೀರಿಯೋ ಸ್ಪೀಕರ್ ನೀಡಿದರೆ ಹೆವಿ ಖುಷಿ ಆಗ್ತಾಯಿದೆ ನನಗೆ, ಅಂದರೆ ಒಂದು ಪ್ರೆಸೆನ್ಸಲ್ಲಿ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ, ಇವರು ನೀಡಿಲ್ಲ ಅಂದರೆ ಬಾಟಮ್ ಫೈರಿಂಗು. ಸ್ಪೀಕರ್ನ ಕ್ಲಾರಿಟಿ ಸೂಪರ್ ಆಗಿದೆ, ಸೌಂಡ್ ವಾಲ್ಯೂಮ್ ಅಷ್ಟೊಂದು ಜೋರಾಗಿ ಹೆವಿ ಅನ್ನಲ್ಲ, ಪರವಾಗಿಲ್ಲ, ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ. ಕ್ಲಾರಿಟಿಗೆ ಮಾತ್ರ ಬೆಂಕಿ ಆಗಿರುವಂಥದ್ದು, ಹೆವಿ ಇಂಪ್ರೆಸ್ ಮಾಡ್ತು ನನಗೆ. ಸೊ ಓಕೆ ಅಂತೀನಿ. ಇನ್ನು ಕನೆಕ್ಟಿವಿಟಿ ಬ್ಲೂಟೂತ್ 5.0 ಇದೆ ಮತ್ತು ಡ್ಯೂಯಲ್ ಬ್ಯಾಂಡ್ ವೈಫೈ ಆಬ್ವಿಯಸ್ಲಿ ಸಪೋರ್ಟ್ ಮಾಡುತ್ತೆ. ಸೊ ಇದಿಷ್ಟು ಈ ಒಂದು ಫೋನ್ನ ಕೆಲವೊಂದು ಮೇಯ್ನ್ ಫೀಚರ್ಸ್ ಆಯಿತಾ. ನೀವು ಆದರೆ ಕೇಳ್ಬೋದು ಈ ಒಂದು ಸ್ಮಾರ್ಟ್ ಫೋನನ್ನು ಈ ಒಂದು ಪ್ರೈಸ್ ರೇಂಜಿಗೆ ತೊಗೊಬೋದಾ ಅಂತ. ನಂಗೆ ಅನ್ನಿಸ್ದಂಗೆ ಒಂದು ಫೋನ್ 13-14 ಸಾವಿರ ರೂಪಾಯಿಗೆ ಲಾಂಚ್ ಆದರೆ ಒಂದು ಆಪ್ಷನಾಗಿ ಇಟ್ಕೊಬೋದು ಆಯಿತಾ. 13 ಸಾವಿರ ರೂಪಾಯಿಗೆ ಲಾಂಚ್ ಆಯಿತು ಅಂದರೆ ತೊಗೊಳ್ಳಿ, ಚೆನ್ನಾಗಿದೆ ಅಂತ. ಏನಕ್ಕೆಂದರೆ ಈ ರೆಡ್ಮಿ ನೋಟ್ 10 ಏನಿದೆ ಅದು ಮೋಸ್ಟ್ಲಿ 14 ಸಾವಿರ ಇದೆ ಈಗ, ಬೇರೆ ಸ್ವಲ್ಪ ಜಾಸ್ತಿ ಮಾಡೋದು. ಮುಂಚೆ 12 ಸಾವಿರಕ್ಕೆ ಲಾಂಚ್ ಆಗಿದ್ದು 14 ಸಾವಿರ ಇದೆ. ಇವ್ರು ಏನಾದರೂ ಫುಲ್ ಕಾಂಪಿಟೇಟಿವ್ ಆಗಿ ಪ್ರೈಸ್ ಸೆಟ್ ಮಾಡಬೇಕಂತ 12-13 ಸಾವಿರಕ್ಕೆ ಇಟ್ಟರೆ ಒಂದೊಳ್ಳೆ ಆಪ್ಷನ್ ಆಗ್ಬೋದು. ಅಮೋಲೆಡ್ ಡಿಸ್ಪ್ಲೇ, ಡಾಲ್ಬಿ ಅಟ್ಮೋಸ್ ಸಿಗುತ್ತೆ, ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಮೀಡಿಯಾ ಕನ್ಸಂಪ್ಷನಿಗೆ ಸೂಪರ್ ಅಂತೀನಿ. ಸೊ ಪರ್ಫಾರ್ಮೆನ್ಸಿಗೆ ಅಲ್ಲ, ನಾನು ಪಬ್ಜಿ ಆಡಿದ್ದೀನಿ, ಪಬ್ಜಿ ಆಡ್ದಂಗೆ ಎಲ್ಲೂ ಲ್ಯಾಗಿ ಅಂತ ಅನ್ನಿಸ್ತಿಲ್ಲ. ಬಟ್ ಸ್ಟಿಲ್ ಗೇಮರ್ಸ್ಗಳಿಗೆ ಕೆಲವೊಂದು ಸಿಚುವೇಷನಲ್ಲಿ ಹೆವಿ ಎನಿಮೀಸ್ಗಳು ಬಂತು ಅಂದರೆ ಆ ಟೈಮಲ್ಲಿ ಲ್ಯಾಗ್ ಆಗುವ ಸಾಧ್ಯತೆ ಇರುತ್ತೆ. G85 ಪವರ್ಫುಲ್, ಬಟ್ ಹೆವಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಮೀಡಿಯಾ ಕನ್ಸಂಪ್ಷನಿಗೆ ಸೂಪರ್ ಅಂತೀನಿ. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನೋಡಿ 12-13 ಸಾವಿರ ರೂಪಾಯಿಗೆ ಲಾಂಚ್ ಆದರೆ ಒಂದು ಆಪ್ಷನ್ ಆಗಿ ಇಟ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು, ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.